ಗುರು ಆಟೋ ನೀಟಾಗಿ ತೊಳೆದಿಕ್ಕದ್ಮೇಲೆ ನಾಯಿ ಎತ್ತು ಫುಲ್ ಗಲೀಜ್ ಮಾಡ್ಬಿಡೋದ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಮಿನಿ ಬ್ಲಾಗ್ಗೆ ವೆಲ್ಕಮ್. ವೀಕ್ ಚಾಲೆಂಜ್ ಅಲ್ಲಿ ಡೇ 3. ಇವತ್ತು ಬಂದ್ಬಿಟ್ಟು 6 ಗಂಟೆಗೆ ಇದ್ದಲ್ಲಿ ಫ್ರೆಶ್ ಅಪ್ ಆಗಿ ಆಟೋ ಎಲ್ಲ ನೀಟಾಗಿ ವರ್ಸಿಕ್ಕಿದೆ. ವರ್ಸಿಕ್ಕಿ ಬರೋಷ್ಟರಲ್ಲಿ ನೋಡಿದ್ರೆ ನಾಯಿ ಎತ್ತು ನೀಟಾಗಿ ಗಲೀಜ್ ಮಾಡಿಕೈತೆ. ಬಟ್ ಏನ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾಯಿನ ಓಡಿಸಿ ನೀಟಾಗಿ ಒರ್ಸ್ಕೊಂಡು ತಿರ್ಗಾ ಡ್ಯೂಟಿ ಆನ್ ಮಾಡಿದೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಗುರು, ನಮ್ಮ ಹತ್ರದಲ್ಲಿ 150 ರೂಪಾಯಿ ಆರ್ಡರ್ ಬಿತ್ತು. ಬಟ್ ಅವ್ರು ಚೇಂಜ್ ಇಲ್ಲ ಅಂತೇಳಿ 200 ರೂಪಾಯಿ ಕೊಟ್ಟೋದ್ರು. ಗುರು 200 ರೂಪಾಯಿ ಕೊಟ್ಟವ್ರು ಅಂತೇಳಿ ಖುಷಿಯಾಗಿದ್ದೆ. ಅಷ್ಟೊತ್ತಲ್ಲೇ ಖುಷಿ ಬೇಜಾರಾಗೋಯ್ತು. ಅವರು ಊಬರ್ ಅಲ್ಲಿ ಫೇಕ್ ಆರ್ಡರ್ ಹಾಕವ್ರೆ. ಕಸ್ಟಮರ್ ಫೋನ್ ಮಾಡಿದ್ರೆ ಫೋನ್ಗೂ ರಿಪ್ಲೈ ಇಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ಗೂ ರಿಪ್ಲೈ ಇಲ್ಲ. ಫೇಕ್ ಆರ್ಡರ್ ಅಂತ ಗೊತ್ತಾಯ್ತು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ರನ್ನಿಂಗ್ ಅಲ್ಲೇ ಬಿಟ್ಟು ರ್ಯಾಪಿಡೋದಲ್ಲಿ ಇನ್ನೊಂದು ಆರ್ಡರ್ ಕೊಟ್ಟ. ಅದು ಎತ್ಕೊಂಡು ಹೋಗಿ ಕಸ್ಟಮರ್ ಲೊಕೇಶನ್ ಹತ್ರ ಡ್ರಾಪ್ ಮಾಡಿದೆ. ಅದು ಡ್ರಾಪ್ ಮಾಡಿದ ತಕ್ಷಣ ನಮ್ ಭೀಮಾ ಫುಲ್ ಹೊಟ್ಟೆ ಹಸು ಆಗ್ತೈತೆ, ಬಿರಿಯಾನಿ ಕೊಡ್ಸು ಅಂತ ಹೇಳ್ದ. ಬಿರಿಯಾನಿ ಕೊಡ್ಸದೆ. ಬಿಲ್ಲುನು 360 ಆಗಿತ್ತು. ಪೇ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದೆ. ಗುರು ಪೀಕ್ ಟೈಮು ಮುಗ್ದಿತ್ತು. ಪೀಕ್ ಟೈಮ್ ಅಲ್ಲಿ ನಾನು ಅರ್ನಿಂಗ್ಸ್ ನೋಡ್ತಾ ಇದ್ದೆ. ಅರ್ನಿಂಗ್ಸ್ 700 ರೂಪಾಯಿನೋ ಅರ್ನಿಂಗ್ಸ್ ಆಗಿತ್ತು ಅಷ್ಟೇ. ಗುರು ಪೀಕ್ ಟೈಮ್ ಆದ್ಮೇಲೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಂಡು ತಿರ್ಗಾ ಒಂದು 4 ಗಂಟೆಗೆ ಆರ್ಡರ್ ಮಾಡಿದೆ. ಬಟ್ರಲ್ಲಿಗೆ ಒಂದು ಆರ್ಡರ್ ಕೊಟ್ಟ. 6 ಕಿಲೋಮೀಟರ್ಗೆ 200 ರೂಪಾಯಿನೂ ಕೊಟ್ಟ. ಅದನ್ನ ಎತ್ಕೊಂಡು ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲೇನೆ. ಗುರು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಇವತ್ತು ಅರ್ನಿಂಗ್ಸ್ ಬಂದ್ಬಿಟ್ಟು 500 ಮಾಡ್ಕೊಂಡು ನಾ ಮನೆ ಕಡೆಗೆ ಬಂದೆ. ಇವತ್ತಿನ ಕತೆ ಇಷ್ಟು. ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ನಾಳೆ ಸಿಗೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.